ವಿಶ್ವ ಅವ್ರೆ, ಮಾತು ಬರ್ದಿರೋ ವೆಂಕಿನೇ ಅವನು ಪ್ರೀತಿನ ಹೇಳ್ಕೊಂಡ. ನೀನು ಮಾತು ಬಂದ್ರು ಪ್ರೀತಿ ಹೇಳ್ಕೊಂತ ಇಲ್ವಲ್ಲಪ್ಪ. ಅಲ್ಲ, ಈ ಲವ್ ಫೇಲ್ಯೂರ್ ಗುಂಗಿಂದ ನೀನ್ ಯಾವಾಗ ಆಚೆ ಬರ್ತೀಯ ಸ್ವಾಮಿ? ಹೇಳು, ಸ್ವಲ್ಪ ನಮ್ ಜನ ಕಾಯ್ತಾ ಇದಾರೆ. ಮಾತು ಹಾ. ಬೆಳ್ಳಿ, ಹಾ ಮೌನ ಬಂಗಾರ. ಹಾ. ಸೊ ನಾನ್ ಮೌನವಾಗಿದ್ದೀನಿ ಇವಾಗ. ಹಂಗಾರ ನೀನ್ ಮೌನವಾಗಿ ಇರೋ ಚಿನ್ನನ್ ಬಂಗಾರ ಅಡ ಇಟ್ಬಿಟ್ರೆ ಆಮೇಲೆ ಇಲ್ಲ ಇಲ್ಲ, ಅಷ್ಟಲ್ಲಿ ಎಷ್ಟು ಈಗ ನಮ್ಮ ವಿಶ್ವನ ಇಷ್ಟಪಡೋ ಅಂತ ಹೆಣ್ಮಕ್ಳು ಯಾರಿದ್ದೀರಪ್ಪ? ಎಲ್ಲ ಒಂದ್ಸರಿ ಕೈ ಎತ್ತಿ ನೋಡೋಣ. ನೋಡಪ್ಪ, ಎಷ್ಟು ಜನ ಕೈ ಎತ್ತಿದ್ದಾರೆ. ಅಲ್ಲ, ಇನ್ನು ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಅಂತ ನಿಮ್ ಪಕ್ಕದಲ್ಲೇ ಪ್ರೀತಿಸೋರಿದ್ದಾರೆ ಅಲ್ವಾ? ತನು ಕಡೆ ಯಾವಾಗ ನಿನ್ ಮನ್ಸು ವಾಲುತ್ತೆ ಅಂತ. ನನಗೆ ವಾಲದ್ ಗಿಲ್ಲದ್ ಏನು ಬೇಡ, ನಮ್ಮಿಬ್ರು ಸೆಂಟ್ರಲ್ ಒಂದು ವಾಲ್ ಇದ್ರೆ ಸಾಕು. ನೀವು ಇವ್ರ ಹೇಳೋ ಮಾತು ಒಪ್ಕೊಂತ ಇದ್ದೀರಾ? ಯಾಕೆ ಇಷ್ಟೊಂದು ನಾಚಿಕೆ ನಿನಗೆ? ಅಷ್ಟೊಂದು ಸಿನ್ಸಿಯರ್ ಆಗಿ ಲವ್ ಮಾಡಿದೀನಿ, ಇಷ್ಟಪಟ್ಟಿದೀನಿ, ಒನ್ ಸೈಡ್ ಲವ್. ಸಡನ್ ಆಗಿ ಹೆಂಗ್ ಬಿಟ್ಬಿಡಕ್ ಆಗತ್ತೆ? ಹಂಗೆಲ್ಲ ಈಸಿಯಾಗಿ ಬಿಟ್ಕೊಡೋ ಜಾಯಮಾನ ಹುಡುಗರುದೇ ಅಲ್ಲ ಅಲ್ವಾ? ಸಡನ್ ಆಗಿ ಬಿಟ್ಟಿಲ್ಲ ಅಂದ್ರೂ ಒಂದಲ್ಲ ಒಂದ್ ದಿವಸ ಅವ್ನ್ ಮದ್ವೆ ಆಗ್ಲೇಬೇಕಲ್ವಾ? ಪ್ರೀತಿಸ್ಲೇಬೇಕು, ಲೈಫ್ ಅಲ್ಲಿ ಒಂದ್ ಸಂಗಾತಿ ಅನ್ನೋಳು ಬರ್ಲೇಬೇಕು. ಗೊತ್ತಾಯ್ತು. ಸೊ ಇವನು ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪನ ಹುಡ್ದಂಗ ಆಯ್ತು ಈಗ. ನೋಡ ಏನ್ ಕತೆ ನೀನು. ಒಳ್ಳೆ ಹುಡುಗರು ನಾನ್ ಬಿಟ್ಕೊಡಲ್ಲ ಹುಡುಗಿನ, ಅವಳನ್ನ ಇಷ್ಟ ಪಡ್ತಾ ಇರ್ತೀನಿ, ಲವ್ ಮಾಡ್ತಾ ಇರ್ತೀನಿ ಅಂತ ಹೇಳಿದ್ರು ಕೂಡ ಒಂದ್ ಸ್ವಲ್ಪ ದಿನ ಆದ್ಮೇಲೆ ದಾಡಿ ಗೀಡಿ ಎಲ್ಲ ಆದ್ಮೇಲೆ ಮನ್ಸ್ ಬದಲಾಯಿಸ್ಬೋದೇನೋ, ಯಾರಿಗ್ ಗೊತ್ತು. ಪರವಾಗಿಲ್ಲ, ನಾನ್ ವೇಟ್ ಮಾಡ್ತೀನಿ ಅಂತ ಅವ್ನ್ಗೆ ಆಲ್ರೆಡಿ ಹೇಳಿದೀನಿ. ನೀ ವೇಟ್ ಮಾಡ್ತೀಯಾ? ಜಾಸ್ತಿ ದಿನ ವೇಟ್ ಮಾಡಿಸ್ಬೇಡಪ್ಪ. ಹೌದು. ಈಗ ತನೋರೆ ಚಟಪಟ ಅಂತ ಮಾತಾಡೋಂತ ನೀವು ವಿಶ್ವನ ಮುಖದಲ್ಲಿ ನೀವು ಬಂದ್ಮೇಲೆ ಒಂಥರ ಕಳೆನೆ ಚೇಂಜ್ ಆಗಿದೆ. ಅಷ್ಟು ಶೈನ್ ಆಗಕ್ಕೆ ಏನ್ ಮಾಡ್ತೀರಾ ಆಕ್ಚುಲಿ ಅವನಲ್ಲಿ ಆ ಶೈನ್ ತರಕ್ಕೆ? ಫಸ್ಟ್ ಆಫ್ ಆಲ್ ಅವ್ನ ಮನೇಲಿ ಯಾರು ಕಂಪನಿ ಇಲ್ಲ. ಅಪ್ಪ ಮಾತ್ರ ಅವನು ಹೇಳ್ಕೊಂಡಿದ್ದಾನೆ, ಬಟ್ ಅವ್ರು ಏನ್ ಮಾಡಕ್ಕಾಯ್ತು ಪಾಪ, ದುಃಖದಲ್ಲಿ ಹೋಗ್ಲಿ ಬಿಡೋ ಅಂತ ಹೇಳಿರ್ತಾರೆ. ಬಟ್ ನಾನ್ ಬಂದಾಗ ಅವನ ಏಜ್ಗೆ ನನ್ನ ಏಜ್ಗೆ ಒಳ್ಳೆ ಮ್ಯಾಚ್ ಇರುತ್ತೆ. ಸೊ ನಾನ್ ಅವನನ್ನ ಪ್ರೀತಿಸ್ತಾ ಇದ್ದೀನಿ ಎಲ್ಲೋ ಒಳಗಡೆ ಒಂದ್ ಕಾರ್ನರ್ ಅಲ್ಲಿ. ಸೊ ಆಬ್ವಿಯಸ್ಲಿ ನನಗೆ ಗೊತ್ತಿರುತ್ತೆ ಅವ್ನ್ಗೆ ಹೆಂಗೆ ಹೊರಗಡೆ ತರಬೇಕು ಅಂತ. ಅಂದ್ರೆ ಅವ್ನ್ ಏನೇ ಬೇಡ ಅಂದ್ರೂ ಸರಿ, ಬೇಕು ಅಂದ್ರೂ ಸರಿ, ನಾನ್ ಮಾಡ್ತಾನೇ ಇರ್ತೀನಿ. ಅಲ್ಲ ಹೌದು, ಎದೆ ಮೇಲೆ ಲವ್ ಮಾರ್ಕ್ ಇರೋ ಕೀ ಬೇರೆ ಹಾಕೊಂಡಿದ್ಯಾ? ಬರೀ ಕೀ ಇಟ್ಕೊಂಡಿದ್ರೆ ಹೆಂಗಪ್ಪ? ಇಲ್ಲ, ಇದು ನನ್ನ ಹಾರ್ಟ್ ಕೀ, ಇದು ಲಾಕ್ ಮಾಡ್ಕೊಂಡು ನಾನು ಹುಷಾರಾಗಿ ಇಟ್ಕೊಂಡಿದ್ದೀನಿ. ಓ, ನಿನ್ನ ಹಾರ್ಟ್ಗೆ ನೀನೇ ನಿಮ್ಮನೆಗೆ ನೀನೇ ಬೇಗ ಹಾಕೊಂಡಂಗೆ. ಹೌದು ಹೌದು, ನಾನಿದ್ದೀನಲ್ಲ. ನೀನಿದ್ಯಮ್ಮ, ಫಸ್ಟ್ ಆ ಕೀ ಕಿತ್ಕೊಂಡು ನಿನ್ ಕೈಲಿ ಇಟ್ಕೊ. ನಾನಿರೋದೇನಕ್ಕೆ ತಗೋತೀನಿ, ಜಸ್ಟ್ ವೆಯ್ಟ್ ಅಂಡ್ ವಾಚ್ ವಿಶ್ವ. ಸ್ವಲ್ಪ ನನಗೂ ಟೈಮ್ ಬೇಕಲ್ವಾ? ತಾನು ಎಸ್, ಈ ನನ್ನ ಮಗಂದಿದ್ದೆ ಬಿಡ್ಬೇಡಮ್ಮ, ನನ್ನ ಸಪೋರ್ಟ್ ನಿನಗಿದೆ. ಡೆಫಿನೆಟ್ಲಿ ಡೀಲ್ ಡನ್. ವಸ್ತ್ರಲ್ಲಿ ಒಂಥರ ಹೊಸ್ಕಾಡ್ತಾನೆ, ಆಮೇಲೆ ಬರ್ತಾನೆ. ನಿನ್ನ ಹತ್ರ ಮ್ಯಾಗ್ನೆಟ್ ಇದ್ದಂಗೆ ನನಗೆ ಗೊತ್ತು. ಕರೆಕ್ಟ್ ಸೆಳಕೋ, ಬಿಡ್ಬೇಡ. ಮಾವನ್ ಸಪೋರ್ಟೇ ಇದೆ ಡೆಫಿನೆಟ್ಲಿ. ಇನ್ನೇನ್ ಬೇಕು ನನಗೆ? ನೋಡಪ್ಪ, ಹುಡುಗಿ ಕೈಲಿರೋ ಒಂಥರ ಸಾಬೂನ್ ಇದ್ದಂಗೆ ಜಾರ್ತಾ ಇರ್ತಾರೆ, ಸರಿಗ್ ಸಿಗಲ್ಲ ಆಮೇಲೆ. ನೋಡು, ಆಗಿದ್ದ ಹೋಗ್ಲಿ, ಇಷ್ಟು ಜನ ಇದಾರೆ ಸಾಕ್ಷಿಯಾಗಿ. ಡ್ಯಾನ್ಸೇ ಮಾಡಿದ್ಯಂತೆ, ಒಂದು ಹಗ್ಗು ಕೊಟ್ಬಿಡಪ್ಪ. ಧಾರಾವಾಹಿ ಮೂಲಕ, ಅದು ಗಣೇಶೋತ್ಸವ ಒಂದು ಸಂದರ್ಭದಲ್ಲಿ ತಾಯಿ ಮಗ ಒಟ್ಟಿಗೆ ವೇದಿಕೆ ಮೇಲೆ ಬಂದಿರ. ಈ ಯೋಗ ಎಲ್ರಿಗೂ ಸಿಗಲ್ಲ. ಹೌದು, ನಿಮಗ್ ಸಿಕ್ಕಿದೆ. ಈ ಆಶೀರ್ವಾದ ಹೀಗೆ ಇರ್ಲಿ ಅಂತ ನಾನು ಸದಾ ಆಶಿಸ್ತೀನಿ ಅಮ್ಮ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಸಿದ್ದೇಗೌಡರು ಮತ್ತೆ ಭಾವನ್ ಅವರು ಗಣೇಶೋತ್ಸವಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದೀರಿ ಅಂದ್ಮೇಲೆ ಒಂದು ಗೇಮ್ ಆಡದೆ, ಎಂಟರ್ಟೈನ್ಮೆಂಟ್ ಮಾಡದೆ ಹೆಂಗ್ ಕಳ್ಸೋದು? ಜನ ಸುಮ್ಮನೆ ಬಿಡ್ತಾರ ನಮ್ಮನ್ನ. ಇವ್ರಿಗೆ ಚಾಲೆಂಜ್ ಕೊಡಕ್ ಯಾರೋ ಒಬ್ರು ಬೇಕಲ್ಲ. ಲೆಟ್ಸ್ ವೆಲ್ಕಮ್ ನಮ್ಮ ಮುದ್ದು ಮರಿ ಅಂಡ್ ಚಿನ್ನು ಮರಿ. ಚಿತ್ರದುರ್ಗ ಇದೊಂದು ವಿಶೇಷವಾದಂತ ಆಟ. ಪರಿಸರ ಸ್ನೇಹಿ ಗಣೇಶನ ಕೂರಿಸ್ಬೇಕು ಅನ್ನೋ ನಮ್ಮ ಆಶೆಯನ್ನ ಈಡೇರಿಸದೇ ಈ ಆಟ. ನೋಡಿ, ಮಣ್ಣಿನ ಗಣಪನ್ನ ಮಾಡಬೇಕು. ಯಾಕಂದ್ರೆ ನಾವೇ ಮಾಡಿದ ಗಣಪನ ಕೂರಿಸಿದ್ರೆ ಅದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಜನತೆಗೆ ಒಂದು ಸಂದೇಶ ಕೊಟ್ಟಾಗೂ ಆಗುತ್ತೆ. ಓಕೆನಾ? ರೆಡಿನಾ? ಇಲ್ಲಿ ಹದ ಮಾಡಿರೋ ಮಣ್ಣಿದೆ, ಪೇರಿದ್ದೀರಾ, ನೀರಿದೆ. ಕೈ ಒದ್ದೆ ಮಾಡ್ಕೊಂಡು ನೀಟಾಗಿ ಗಣೇಶನ್ ಮಾಡಿ ಅವ್ರ ಅಪ್ಪನ್ ಮಾಡ್ಬೇಡಿ. ರೆಡಿ? 3, 2, 1 ಸ್ಟಾರ್ಟ್. ಅಣ್ಣ, ಇದು ಯಾವ ಪಾರ್ಟ್ ಅಣ್ಣ? ಕಾಲು. ನೀನೇನು 6 ಅಡಿ ಗಣೇಶ ಮಾಡ್ತಿದ್ಯಾ? ಕಾಲೇ 2 ಅಡಿ ಇದೆ. ಮೇಡಮ್, ಏನ್ ಮುದ್ದೆ ಮಾಡ್ತಾ ಇದ್ದೀರಾ ಬಸ್ಸಾರ್ ಬಡ್ಸಕ್ಕೆ? ನೋಡಿ, ನೋಡ್ತಾ ಇದೀನಿ ನಮ್ಮ ಗಣಪ ನೋಡಿ. ಆಲ್ರೆಡಿ ಅಲ್ಲಿ ಗಣೇಶ ಸಿಟ್ಟಿಂಗ್ ಅಲ್ಲಿ ಇದ್ದಾನೆ, ನೀವು ಇನ್ನೂ ರೋಲಿಂಗ್ ಅಲ್ಲಿ ಇದ್ದೀರಾ? ಇವಾಗ ಕೂರಿಸ್ತಾ ಇದೀವಿ.
ಯಾವ್ದೋ ಗಣೇಶನ್ ಹೊಟ್ಟೆ ಹಿಂದೆ ಬಂದಿದೆ. ನೆಕ್ಸ್ಟ್ ಕಣ್ಣು ಮೂಗು ಬಾಯಿ ಕೈ ಏನ್ ಮಾಡ್ಬೇಕು? ಇಲಿ ನನಗೆ ನೀವು ಮಾಡಿ ಗಣೇಶ, ಆಮೇಲೆ ಇದು ಯಾವ ಆಂಗಲ್ ಅಲ್ಲಿ ನೋಡ್ಬೇಕು ಅಂತ ಹೇಳ್ಬಿಡಿ ಅಷ್ಟೇ. ಹಿಂಗ್ ನೋಡ್ಲಾ, ಹಿಂಗ್ ನೋಡ್ಲಾ, ಇಲ್ಲ ಹಿಂಗ್ ನೋಡ್ಲಾ, ಇಲ್ಲ ಹಿಂಗ್ ನೋಡ್ಲಾ? ನಿಮಿಷ, ಕಣ್ಣು ಮೂಗು ಬಾಯಿ ಯಾವ ಕಡೆ ಇರುತ್ತೋ ಆ ಕಡೆ ನೋಡೋಣ. ಇನ್ನು ಕಣ್ಣು ಮುಗೆ ಇಟ್ಟಿಲ್ವಾ? ಓ, ಇದು ಗೊತ್ತಾಯ್ತು, ಇದು ಜಾಯಿಂಟ್ ಫ್ಯಾಮಿಲಿ ಗಣೇಶ, ಅದಕ್ಕೆಲ್ಲ ಜಾಯಿಂಟ್ ಮಾಡ್ತಾ ಇದ್ದೀರಾ? ಹೌದು. ಅಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಗಣೇಶ ಒಂದ್ರಲ್ಲೇ ಬರ್ತಾ ಇದೆ. ನಮ್ದಾಯ್ತು. ಆಯ್ತಾ? ಆಯ್ತು. ಸಿದ್ದು ಭವನ್ ಅವ್ರು ಫಸ್ಟ್ ರೆಡಿನಾ? 3, 2, 1 ಟರ್ನ್. ಈಗ ಚಿನ್ನ ಮರಿ ಆಗೋ ಮುದ್ದು ಮರಿ ಅವರು ಒಂದು ಗಣೇಶನ್ ಟೈಪ್ ಅಲ್ಲಿ ಒಂದೇನೋ ಮಾಡಿದ್ದಾರೆ. ಅದೇನು ಅಂತ ನೋಡೋಣ.